ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಂದಿದ್ದೀನಿ ಇವತ್ತು ಕಾರ್ ಪಾರ್ಕಿಂಗ್ ಮಾಡಬೇಕಾಯಿತು, ಹಾಗಾಗಿ ಅಲಂಕಾರ ಪ್ಲಾಜಾ ಹತ್ರ ಬಂದಿರೋ ಅಂಥದ್ದು. ನಿಮಗೆ ವಾಯ್ಸ್ ಒಂದು ಸ್ವಲ್ಪ ಡಿಸ್ಟರ್ಬ್ ಇರ್ಬೋದು. ಯಾಕೆ ಅಂತ ಅಂದರೆ ಕ್ರೌಡ್ ಜಾಸ್ತಿ ಇರೋದ್ರಿಂದ, ಸ್ವಲ್ಪ ಗಾಡಿಗಳೆಲ್ಲ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ನನ್ನ ವಾಯ್ಸ್ ಅಷ್ಟೊಂದು ಇದಕ್ಕೆ ಕೇಳಿಸಲ್ಲ ಅಂತ ಅಂದ್ಕೊತೀನಿ. ನಾನು ನನ್ನ ಮಗಳು ಬಂದಿರೋ ಅಂಥದ್ದು, ನನ್ನ ಪಾಪನು ಬಂದಿದ್ದಾನೆ. ಹಾಗೆ ಇಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಮೆಟ್ರೋದಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮೆಟ್ರೋದಲ್ಲಿ ಬಂದು ಬರೋಕ್ಕಾಗಲ್ಲ. ಇವತ್ತು ನಮ್ಮ ಡ್ರೈವರ್ ಸ್ವಲ್ಪ ಫ್ರೀ ಇದ್ದರು, ಹಾಗಾಗಿ ಮೆಟ್ರೋದಲ್ಲಿ ಬಂದಿರೋ ಸ್ವಲ್ಪ ಒಳಗಡೆ ಎಲ್ಲ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಬಂದು ಹಂಗೇನೆ ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ಅಲಂಕಾರದಲ್ಲಿ ಪಾರ್ಕ್ ಮಾಡಿ ಇವಾಗ ಹೋಗ್ತೀನಿ. ಇಲ್ಲಿಂದ ಆಟೋದಲ್ಲಿ ಹೋಗ್ತೀನಿ, ಅಲ್ಲಿಂದ ಚಿಕ್ಕಪೇಟೆ ಹೋಗಿ ಅಲ್ಲಿಂದ ಹಬ್ಬಕ್ಕೆ ಯಾವ್ಯಾವ ಥರ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಹೋಗೋಣ, ಅಲ್ಲಿಗೆ ಹೋಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನಾನಿವಾಗ ಚಿಕ್ಕಪೇಟೆ ಎಂಟ್ರಿ ಬಂದಿದ್ದೀನಿ, ನೋಡಬೇಕು. ನಾನು ಅಂದ್ಕೊಂಡೆ ಸ್ವಲ್ಪ ಪರವಾಗಿಲ್ಲ, ಇರೋದ್ರಲ್ಲಿ ಜನ ಕಡಿಮೆನೇ ಇದ್ದಾರೆ, ಆರಾಮಾಗಿ ಮುಂದೆ ನೋಡ್ಕೊಂಡು ನೋಡಿ. ಏನು ಪ್ರಾಬ್ಲಮ್ಮು ಅಂತಂದರೆ ಗಾಡಿಗಳೇ ಓಡಾಡೋಕ್ಕೆ ಜಾಗ ಇಲ್ಲ. ಗಾಡಿಗಳು ನಿಂತ್ಕೊಂಡು ಇಲ್ಲಿ ಬ್ಯಾನ್ ಮಾಡಿಬಿಡ್ಬೇಕು. ಇಲ್ಲಿ ಗಾಡಿಗಳೇ ಓಡಾಡಬಾರ್ದು, ಹಂಗೆ ಮಾಡಾಕ್ಬಿಡ್ಬೇಕು. ಇಲ್ಲಿ ಗಾಡಿಗಳೇ ಓಡಾಡೋಕ್ಕೆ ಜಾಗ ಇರಲ್ಲ ಕಣ್ರಿ. ಸುಮ್ಮನೆ ಮನುಷ್ಯ ಓಡಾಡೋಕ್ಕೆ ಜಾಗ ಇರಲ್ಲ ಅಂದಮೇಲೆ ಗಾಡಿಗಳವರು ನುಗ್ಗಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಅಂಗಡಿಗಳವ್ರಿಗೆಲ್ಲ ಒಂದು ಕಡೆ ಇದು ಮಾಡಿಬಿಡ್ಬೇಕು, ಗಾಡಿಗಳು ನಿಲ್ಸ್ಕೊಳ್ಳೋಕ್ಕೆ. ಅವರು ಕೂಡ ನಡ್ಕೊಂಡೇ ಬರಬೇಕು, ಇಲ್ಲ ಅಂದರೆ ಅವ್ರಿಗೆ ಕೊಂಬಂದ್ಬಿಟ್ಟಿರುತ್ತೆ. ನಾವು ಓಡಾಡಲ್ವ ಇಷ್ಟು ಕಷ್ಟಪಟ್ಕೊಂಡು, ಅವರು ಓಡಾಡಿ ತಗೊಳ್ರಿ, ಏನಾಗುತ್ತೆ. ಹಾಗೆ ನಾನು ಅಂಗಡಿಗೆ ಹೋಗಿ ಯಾವ ಥರ ಸ್ಯಾರಿ ತೊಗೊತೀನಿ ಅಂತ ತೋರಿಸ್ತೀನಿ, ಹುಡುಕ್ತೀನಿ, ನೋಡೋಣ. ಹಂಗೇನೆ ನಾನು ಬಂದಿದ್ದೀನಿ, ಸುದರ್ಶನಕ್ಕೆ ಬಂದ್ಬಿಟ್ಟಿದ್ದೀನಿ. ಒಂದ್ಸತಿ ನೋಡೋಣ ಬಂದಿರೋ ಅಂಥದ್ದು. ನೋಡೋಣ ಸೆಲೆಕ್ಷನ್ ಇಲ್ಲಿ ಆದರೆ ನೋಡ್ತೀನಿ, ಇಲ್ಲಾಂದರೆ ತೋರಿಸ್ತೀನಿ. ಇಲ್ಲೇ ಸೆಲೆಕ್ಷನ್ ಮಾಡಿದ್ರೆ ಇಲ್ಲೇ ಎಷ್ಟಾಯಿತು ಅಂತ ಕೂಡ ಹೇಳ್ತೀನಿ. ಆಫರ್ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು ಇಷ್ಟ ಆಗುತ್ತಾ ನನಗೆ ಅಂತ. ಆಮೇಲೆ ತೊಗೊಂಡ್ಮೇಲೆ ಹೇಳ್ತೀನಿ. ಲಿಫ್ಟೆಲ್ಲ ಇದೆ, ಬಟ್ ಲಿಫ್ಟಲ್ಲಿ ಹೋದರೆ ಆಫ್ ಆಗೋಗುತ್ತೆ ಅಂತ ಭಯ ನನಗೆ. ಅದಕ್ಕೆ ಲಿಫ್ಟಲ್ಲಿ ಹೋಗೋದಕ್ಕೆ ಹೋಗಲ್ಲ. ನೋಡೋಣ. ಒಂದೇ ಕಡೆ ನೋಡೋಕ್ಕಾಗಲ್ಲ, ಒಂದು 2-3 ಅಂಗಡಿ ನೋಡೋಣ ಅಂದ್ಬಿಟ್ಟು ನೋಡೋಣ ಅಂತ ಸೆಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ಬೇರೆ ಕಡೆ ಎಲ್ಲೂ ಸೆಲೆಕ್ಷನ್ ಆಗಿಲ್ಲ ಅಂತಂದರೆ ಆಮೇಲೆ ಬಂದು ಫೈನಲ್ ಆಗಿ ಇಲ್ಲೇನೆ ತಗೊಂಡು ಎಲ್ಲೋದಮ್ಮಕ್ಕ ಆಮೇಲೆ ತೊಗೊಂಡು ಹೋಗ್ತೀನಿ. ನನ್ನ ಮಗಳೂ ಸ್ಯಾರಿನೇ ನೋಡ್ತೀನಿ ಅಂತಿದ್ದು, ನೋಡಬೇಕು. ಏನು ಪ್ರಾಬ್ಲಮ್ ಅಂತ ಅಂದರೆ ಸೀರೆ ಒಂದು ಸತಿ ಉಟ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದು ಸತಿ ಉಡೋಕ್ಕೆ ಅಂತಿರ್ತೀವಿ. ಅದಕ್ಕೋಸ್ಕರನೇ ಒಂದು ಇದು ಅಷ್ಟೇನೆ. ಈಗ ಸೆಲೆಕ್ಷನ್ ಮಾಡಿದ್ದೀನಿ, ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವುದು ಮಾಡಿದ್ದೀನಿ ಅಂತ. ಚಿಕ್ಕಪೇಟೆಯಲ್ಲಿ ಬೇಜಾರಾದಾಗ ರೋಡ್ ಸೈಡಲ್ಲಿ ಕಡಲೆಕಾಯಿ ಬೀಜ ಚೆನ್ನಾಗಿರುತ್ತೆ, ಒಂದು ಕೊಡಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಕಡಲೆಕಾಯಿ ಬೀಜಕ್ಕೆ ಅವರು ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ, ಚೆನ್ನಾಗಿರುತ್ತೆ. ಸ್ಪೂನ್ ಇಲ್ವಾ ಇದಕ್ಕೆ?
ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಬಂದಾಗ ಯಾರಾದರೂ ತಿನ್ನಬೇಕು ಅನ್ಸಿದ್ರೆ ತಿಂಡಿ, ಇದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇವನು ನನ್ನ ಮಗ ಬಂದು ಕಾನ್ ತಗೊತೀನಿ ಅಂತ ಹೋಗೋಣ, ಅವನು ಅಲ್ಲಿದ್ದಾನೆ. ನಾನು ಹಿಂಗೆ ಒಂದು ಸತಿ ಟ್ರೈ ಮಾಡಿಬಿಡ್ತೀನಿ. ನೋಡಿ ಕಾನ್ ತಗೊಂಡ. ಈಗ ಒಂದು ಅಂಗಡಿ ನೋಡ್ಕೊಂಡು ಬಂದಿದ್ದೀನಿ, ಇನ್ನೂ ಒಂದು 2-3 ಅಂಗಡಿ ನೋಡಿಬಿಟ್ಟು ಆಮೇಲೆ ಫೈನಲ್ ಆಗಿ ಎತ್ತಿಕ್ಸಿ ಬಂದಿರೋ ಅಂಥದ್ದು ಸಾರಿನ. ಫೈನಲ್ ಡಿಸಿಷನ್ ಆಮೇಲೆ ಮಾಡೋಣ ಅಂದ್ಬಿಟ್ಟು ಹುಡುಕ್ಬೇಕಲ್ವಾ, ಎಲ್ಲ ಕಡೆನೂ ಹುಡುಕಿ ನಾವು ಚೆಕ್ ಮಾಡಿಕೊಂಡು ಆಮೇಲೆ ಇದು ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಸೆಲೆಕ್ಷನ್ ಆಗುತ್ತೋ, ಎಲ್ಲಿ ಸೆಲೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಅದು ದೇವ್ರಿಗೆ ಬೇಗ ಸೆಲೆಕ್ಷನ್ ಆದರೆ ಸಾಕು. ಬಾ, ಇಲ್ಲೇ ಇದ್ದೀನಿ, ಬಾ. ಬಂದಿದ್ದೀನಿ ನಾನು. ಇವಾಗ ಸೀರೆನ್ ಸೆಲೆಕ್ಷನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಒಂದೊಂದ್ಸತಿ ಮಾಡ್ತಾ ಇರೋದು ಅದನ್ನ ಸಪೋರ್ಟಿಂಗ್ ಬಂದಿದ್ರು. ಪಾಪ ಅವರು ಏನೇನೋ ಮಾತಾಡ್ತಾ ಇದ್ರು, ಬೇಜಾರು ಮಾಡ್ಕೊಬೇಡಿ. ಇದೊಂದು ಸರಿ ಇದೊಂದು ಓಪನ್ ಮಾಡಿ ತೋರಿಸಿ. ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಏನು ಕಲರ್ ಬರುತ್ತೆ? ಇದು ಕನಕಾಂಬ್ರ ಕಲರಾ? ಕನಕಾಂಬ್ರ ಕಲರ್ ಇಲ್ಲ ಕಣೋ, ಕನಕಾಂಬ್ರ ಅಲ್ಲ ಕಣೋ, ಡಾರ್ಕ್ ಪಿಂಕ್. ಅಂಕಲ್, ಇದು ಏನು ಕಲರ್? ಇದು ಏನು ಕಲರ್? ಏನಾ? ಇಲ್ಲ, ಪಪಾಯ ಕಲರ್ ಇದೆ. ಪಪಾಯ ಕಲರ್. ಪಪ್ಪಾಯ ಈ ಕಲರ್ ಇರ್ತದ? ಆರೆಂಜ್ ಕಣ, ಆರೆಂಜ್. ಅದರಲ್ಲಿ ಒಂದು ನಿಮಿಷ ಇರು ಪಪ್ಪು, ಈ ಕಡೆ ತೋರಿಸಿ ನನಗೆ. ಇದೊಂದು ನೋಡಿದ್ದೀನಿ. ಇದೊಂದು ಸೆಲೆಕ್ಷನ್ ವೈನ್ ಕಾಂಬಿನೇಷನ್ ಅಲ್ಲಿ ಅದು ಹೊಸ ಡಿಸೈನ್ ಸಪೋರ್ಟ್. ಇದು ನೋಡಿ, ಇದಕ್ಕೆ ಕ್ರೀಮ್ ಕಾಂಬಿನೇಷನ್, ವೈನ್ ವಿತ್ ಕ್ರೀಮ್ ಕಾಂಬಿನೇಷನ್. ಇದು ಸ್ಕೈ ಬ್ಲೂ ಕಾಂಬಿನೇಷನ್, ಇದು ಬಂದು ಕ್ರೀಮ್ ಕಾಂಬಿನೇಷನ್. ಇದು ಇಷ್ಟಪಟ್ಟಿದ್ದೀನಿ. ಇದಕ್ಕೆ ಬ್ಲೂ ಕಲರ್ ಇದೆ. ಇನ್ನೊಂದು ಕೊಟ್ಟಿದ್ನಲ್ಲ ನಾನು ಸಾರಿ, ಕೆಳಗಡೆ ಅದು ಓಪನ್ ಮಾಡಿ. ಇದೆಲ್ಲ ಇನ್ನೊಂದು ಅದು ಆರಪ್ಪ ಆಯ್ತೇನೋ. ಅದು ಫೈನಲ್ ಆಗಿ ಸೀರೆನ ಸೆಲೆಕ್ಷನ್ ಮಾಡಿಕೊಂಡೆ. ಒಂದು ನಿಮಿಷ ತೋರಿಸ್ತೀನಿ. ತೋರ್ಸಮ್ಮ. ವೈನ್ ಕಲರ್ ಅಲ್ವಾ ಇದು? ವೈನ್ ಕಲರು ಇಷ್ಟ ಆಯಿತು. ಇದು ಉಟ್ರೆ ಚೆನ್ನಾಗಿ ಕಾಣುತ್ತಿದ್ದು. ಉಟ್ಟರೆ ಕಪ್ಪು ಸೀರೆ ಕೂಡ ಹೆಣ್ಮಕ್ಳು ಚೆನ್ನಾಗಿ ಕಾಣ್ತಾ ಇರ್ತಾರೆ. ಸೆಲೆಕ್ಷನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿದೆಯಾ ಫ್ರೆಂಡ್ಸ್ ಅನ್ನಬೇಕು. ಇಲ್ಲಿಗೆ ನನ್ನ ಸೀರೆ ಸೆಲೆಕ್ಷನ್ನ ಮುಗಿಸ್ಕೊಂಡಿದ್ದೀನಿ. ಮಕ್ಕಳು ಏನು ತೊಗೊಬೇಕು ಅಂತ ನಾನು ಮುಂದೆ ಯಾವ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಯಾವ ಅಂಗಡಿಗೆ ಹೋಗೋದು ಅಂತಲ್ಲ, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ನಂದು ಚಿಕ್ಕವಳ್ದು ಸ್ಯಾರಿ ಶಾಪಿಂಗ್ ಮುಗೀತು. ಇವಾಗ ದೊಡ್ಡವಳು ಸ್ಯಾರಿ ಶಾಪಿಂಗ್ನ ಮಾಡ್ತಾ ಇದ್ದೀವಿ. ಅವಳಿಗೆ ನಂದಾಯ್ತಲ್ಲ, ಸಾಕು. ದೇವ್ರು ಗುಡಿಸಿದ ಮೇಲೆ ಇನ್ನೇನು ನಾನೇ ತಾನೇ ಓಡೋದು. ಈ ಕಲರ್ನ ಸೆಲೆಕ್ಷನ್ನು ಮಾಡಿದ್ದೀನಿ. ಕಲರು ನೋಡ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಸೆಲೆಕ್ಷನ್ ಬರಲ್ಲ, ಹಂಗಾಗಿ ನಾನೇ ಸ್ವಲ್ಪ ಸೆಲೆಕ್ಷನ್ನು ಇದೇ ತಗೋ ಅಂತ ಹೇಳಿದ್ದೀನಿ. ನೋಡೋಣ, ಇಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣುತ್ತೆ. ಹೇಳಿ ನೋಡಿ, ಚೆನ್ನಾಗಿದೆಯಲ್ಲ, ನನಗೂ ಚೆನ್ನಾಗಿ ಕಾಣ್ಬೋದು. ಇಟ್ಕೋ, ಫೇಸ್ ಹತ್ರ ಇಟ್ಕೋ, ಫೇಸ್ ಹತ್ರ ಇಟ್ಕೋ. ಒಂದು ಸತಿ ವೇರ್ ಅಂತ ಮಾಡಿಸಿ, ಒಂದು ಸತಿ ವೇರ್ ಮಾಡ್ಕೊಂಡು ನೋಡ್ಬೇಕಂತೆ. ಗೊತ್ತಿಲ್ಲ, ಹುಡುಕಿ ಸಾಕಾಯ್ತು ಇವತ್ತು ನನಗಂತೂ. ನೋಡೋಣ, ಇದು ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಿಕ್ಕವಳಿಗೊಂದು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದು ಕೂಡ ವೈನ್ ಕಲರ್, ತುಂಬ ಚೆನ್ನಾಯಿತು. ಇದು ಒಂಥರ ಲೈಟ್ ಪರ್ಪಲ್ ಕಲರು. ಇದನ್ನು ನೋಡಿಕೊಂಡು ನಾನು ಇನ್ನೇನಾದ್ರು ಇಷ್ಟ ಆಯಿತು ಅಂದರೆ ತೊಗೊಂಡು
ನೋಡ್ತೀನಿ ಮುಂದೆ ಯಾವುದಾದ್ರೂ ಯೂಸ್ಫುಲ್ ವೀಡಿಯೋ ಏನಾದರೂ ಸಿಕ್ಕಿದ್ರೆ ಇಲ್ಲೇ ಏನಾದರೂ ಮಾಡ್ತೀನಿ ವೀಡಿಯೋನ. ನೀನು ಉಟ್ಕೋ, ಆಮೇಲೆ ನೋಡ್ತೀನಿ. ನೋಡ್ರಿ ಹೆಂಗೆ ಸ್ಯಾರಿನ ಹೆಂಗೆ ವೇರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂತ. ನಿಮಿಷ, ಈ ಸಣಕ್ಲು ಕಡ್ಡಿಗೆ ಸೀರೆ ಸ್ವಲ್ಪ ಕಷ್ಟ. ಚೆನ್ನಾಗಿ ಕಾಣಿಸುತ್ತೆ. ಕಡ್ಡಿಗಳಿಗೆ ಸ್ವಲ್ಪ ಕಷ್ಟ. ಹಂಗೆ ಹಿಂಗೆ ನಮ್ಮಂಥವ್ರಿಗೆ ಪರವಾಗಿಲ್ಲ. ನನಗೆ ಆಲ್ಮೋಸ್ಟು ಇಲ್ಲ ಚೆನ್ನಾಗಿ ಅದು ನನಗೆ ಇಂಥದ್ದಿಷ್ಟ. ಅಂದರೆ ಚುಚ್ಚಬಾರ್ದು, ಚುಚ್ಚಬಾರ್ದು ಏನು ಸ್ಟಿಫಾಗಿ ಕೂರಬೇಕು ಕರೆಕ್ಟಾಗಿ. ಇದೊಂದು ನೋಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ. ನೋಡ್ತೀನಿ ಇದ್ರಲ್ಲಿ ಕಲರ್ಸ್ ಯಾವಾದರೂ ಇದ್ದರೆ ನೋಡ್ಬಿಟ್ಟು. ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲಂಕಾರ್ ಪ್ಲಾಜಾಗೆ ವಾಪಸ್ ಬಂದಿದ್ದೀನಿ. ಇನ್ನು ಹೊಟ್ಟೆಗೆ ಊಟ ಇನ್ನೂ ಏನೂ ಮಾಡಿಲ್ಲ. ಏನಾದರೂ ಸಿಕ್ಕಿದ್ರೆ ತಿನ್ಕೊಂಡು ಹಾಗೇನೆ ಮನೆಗೆ ಹೋಗಿ ಯಾವ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಪೂರ್ತಿಯಾಗಿ ತೋರ್ಸೋದು ಬೇಡ, ಉಟ್ಕೊಂಡ್ಮೇಲೆ ತೋರಿಸ್ಬೇಕಂತೆ ಅವಳಿಗೆ. ನೋಡ್ತಾ ಇರ್ಬೋದು ಅಲಂಕಾರ ಇವತ್ತು ಅಲಂಕಾರವಾಗಿ ಕಾಣ್ತಾ ಇದೆ. ಅಂಗಡಿಗಳಲ್ಲಿ ಚೆನ್ನಾಗಿದೆಯಾ? ಆಲ್ಮೋಸ್ಟ್ ಎಲ್ಲ ಆಯಿತು. ಮೇಡಮ್ ಮಕ್ಕಳಿಗೆ ಎಲ್ಲ ತೊಗೊಂಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮುಗ್ದಿರೋದ್ರಿಂದ ನನಗೆ ಯಾವ ಅಷ್ಟು ಶಾಪಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಒಂದು ಸತಿ ನೋಡಿದ್ಮೇಲೆ ನನಗೆ ಆಲ್ಮೋಸ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇಷ್ಟು ಟಾರ್ಗೆಟ್ ಅಂತ ಮಾಡ್ಕೊಂಡಿರ್ತೀನಿ, ಅಷ್ಟೇ ಟಾರ್ಗೆಟಲ್ಲಿ ನಾವು ಶಾಪಿಂಗ್ನ ಮಾಡ್ಕೊಬೇಕಾಗತ್ತೆ. ಹೀಗಂತ ಹೇಳ್ತಾ ಮನೆಗೆ ಹೋದ್ಮೇಲೆ ರೇಟ್ನ ಹೇಳ್ತೀನಿ. ಹಾಗೆ ಈಗ ನಾನು ಲೈಟಾಗಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ, ಅಪರೂಪಕ್ಕೆ ತಿಂತಾ ಇರೋದು ಸ್ನ್ಯಾಕ್ಸ್ನ ತಿನ್ಕೊಂಡು ನಾನು ಪಾಪ ಹೇಳಿದ್ದೀನಿ. ಏನದು ಮಾಡ್ತಾ ಇರೋದು? ಬೇಲ್ಪುರಿ. ನಾನು ಬೇಲ್ಪುರಿ ತೊಗೊಂಡಿದ್ದೀನಿ, ಮಕ್ಕಳು ಬಂದು ಮಸಾಲೆ ತೊಗೊಂಡಿದ್ದಾರೆ. ಮತ್ತು ಈ ಟೈಮಲ್ಲಿ ಐಸ್ ಕ್ರೀಮ್ ಮತ್ತು ಈ ಟೈಮಲ್ಲಿ ಬೇರೆ ಊಟ ಮಾಡಿದ್ರೆ ಮತ್ತೆ ನೈಟೆಲ್ಲ ತಿನ್ನೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾದರೂ ತಿಂದು ಒಂದು ಸ್ವಲ್ಪ ಹಣ್ಣಿನ ಜ್ಯೂಸ್ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತಿಂತಾಯಿದ್ದೀವಿ. ಬಟ್ ಇಲ್ಲೆಲ್ಲೂ ಅಂತ ನನಗೆ ಯಾವುದು ಇದು ಸಿಗ್ತಾಯಿಲ್ಲ, ಹೋಟೆಲ್ಗಳು ಅಂತ ಇದು ಸಿಗಲಿಲ್ಲ. ಬಟ್ ಇಲ್ಲಿ ತಿಂದ್ಬಿಟ್ಟು ಮುಗಿಸ್ಕೊತೀನಿ. ನನ್ನ ವೀಡಿಯೋನೂ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಆಮೇಲೆ ಮನೆಗೆ ಹೋಗಿ ನಿಮಗೆ ಸೀರೆನ ಯಾವುದು ಅಂತ ಕರೆಕ್ಟಾಗಿ ತೋರಿಸ್ತೀನಿ. ಹಾಗೆ ರೇಟ್ ಕೂಡ ಹೇಳ್ತೀನಿ. ಇಲ್ಲಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಬೇರೆ ಏನೂ ಹಾಕ್ಸಿಲ್ಲ ನೋಡಿ. ಇದಕ್ಕೆ ನಾನು ಅದ್ರ ಮೇಲೆ ಸೇವೆಲ್ಲ ಹಾಕ್ತಾರಲ್ಲ, ಹಾಗಾಗಿ ಏನೂ ಹಾಕ್ಸಿಲ್ಲ. ತಿನ್ಕೊಂಡು ಮನೆಗೆ ಹೋಗಿ ಅಲ್ಲಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಾನು ತಿಂತೀನಿ, ಇದನ್ನು ತಿಂದು ಖಾಲಿ ಮಾಡ್ತೀನಿ. ಬಾಯ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಮನೆಗೆ ಬಂದು ಕಾಫಿ ಕುಡಿದು ತಲೆ ಸಿಡ್ದೋಗ್ತಾಯಿತ್ತು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡಿದ್ದೀನಿ ಆರಾಮಾಗಿ. ಮಕ್ಕಳು ಸ್ಯಾರೀಸ್ನ ಅಮ್ಮ ತೋರಿಸ್ಬೇಡಿ, ನಮ್ಮ ಸ್ಯಾರಿಗಳ್ನೆಲ್ಲ ಇವಾಗಲೇ ತೋರಿಸ್ಬೇಡಿ, ನಾವು ಉಟ್ಕೊಂಡಾಗ ಒಂದು ಸತಿ ವೀಡಿಯೋನ ಮಾಡ್ಕೊಳ್ಳಿ ಅಂತ ಅಂದರು. ಅದಕ್ಕೇನೆ ಅದನ್ನು ಮಾಡೋಕ್ಕೋಗಲಿಲ್ಲ.
ದೇವ್ರದ್ದು ಸ್ಯಾರಿ ಮಾತ್ರ ಇದು ತುಂಬಾ ಇಷ್ಟ ಆಯಿತು ನನಗೆ ಕಲರು. ವೈನ್ ಕಲರು. ಆಲ್ಮೋಸ್ಟು ದೇವ್ರಿಗೆ ಈ ಥರ ಉಡ್ಸಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಯಾವುದಿದು ಮಾರುತಿ ಸಿಲ್ಕ್ ಅಂತ ತೊಗೊಂಡಿರೋದು, ಮಾರುತಿ ಸಿಲ್ಕಲ್ಲಿ ತೊಗೊಂಡಿರೋವಂಥದ್ದು. ಇದು ಬಂದು ನನಗೆ ಆಫರೆಲ್ಲ ಹೋಗಿ ಆಫರು 3,300 ರೂಪಾಯಿ. ಇದು ಚೆನ್ನಾಗಿತ್ತು ಸೀರೆ ಅಂತ ಸುದರ್ಶನಲ್ಲಿ ಒಂದು ಎತ್ತಿಕ್ಸಿದ್ನಲ್ಲ, ಅದು ತೋರಿಸ್ತಾ ಇದ್ದೆ ತಾನೇ ನಾನು. ಅದನ್ನು ಕೂಡ ತಗೊಳಕ್ಕಾಗಲಿಲ್ಲ. ಯಾರಪ್ಪ 3 ಫ್ಲೋರ್ ಹತ್ತೋಗ್ತಾರೆ, ನನಗೆ ಲಿಫ್ಟದೊಂದು ಟೆನ್ಷನ್ನು. ಲಿಫ್ಟಲ್ಲಿ ಮತ್ತು ಆಫ್ ಆಗಿಬಿಡ್ತು ಒಂದು ಸತಿ, ಹಂಗೆ ಆಗಿಬಿಟ್ಟು ಲಿಫ್ಟೆಲ್ಲ ಆಫ್ ಆಗಿಬಿಟ್ಟು ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಹಂಗಾಗಿ ನಾನು ಲಿಫ್ಟಲ್ಲಿ ಹೋಗೋಕ್ಕೋಗಲ್ಲ, ಹತ್ತಕ್ಕೆ ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಸರಿ ಇದೇ ಚೆನ್ನಾಗಿತ್ತು. ಬಾಟಲ್ ಅಂದರೆ ವೈನ್ ಕಲರ್ ತುಂಬ ಇಷ್ಟ ಆಯಿತು ನನಗೆ. ದೇವ್ರಿಗೆ ಈ ಥರ ಉಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡು ಬಂದಿರೋ ಅಂಥದ್ದು. ಇನ್ನು ಹಬ್ಬ ಎಲ್ಲೋ ಐತೆ, ಪರವಾಗಿಲ್ಲ, ಇರಲಿ ಸ್ವಲ್ಪ ಬೇಗನೆ. ನಾನು ಸ್ವಲ್ಪ ಒಂದು ತಿಂಗಳು ಮುಂಚೆನೇ ಹೋಗಿ ತೊಗೊಂಬಂದ್ಬಿಡ್ತೀನಿ. ನಿಮಗೆಲ್ಲ ಹೇಳ್ದಂಗೆ ಆಷಾಢದಲ್ಲೇ ಸೀರೆಗಳು ಈಗ ಆಫರ್ಗಳು ಹಾಕಿದ್ದಾರೆ. ತುಂಬ ಕಡೆ ಆಫರ್ಗಳು ನಡೀತಾ ಇದೆ. ಸುದರ್ಶನಲ್ಲಂತೂ ಹೆಣ್ಮಕ್ಳಿಗೆ ಎಷ್ಟು ಜನ ಅಂತ ಅಂದರೆ ಅಷ್ಟು ಜನ ಇದ್ದರು. ಅಲ್ಲಿ ಎಲ್ಲ ತೆಗ್ದಾಕ್ಬಿಟ್ಟಿದ್ರೆ ಯಾವುದು ಸೆಲೆಕ್ಷನ್ ಮಾಡಬೇಕು ಅಂತಲೇ ಇಷ್ಟ ಆಗಲಿಲ್ಲ. ಒಂಥರ ಆಗೋಯ್ತು, ನನಗೆ ಕನ್ಫ್ಯೂಸ್ ಆಗೋಯ್ತು. ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇರೋ ಕಡೆ ಬಂದು ನೋಡಿಕೊಂಡು ತೊಗೊಂಬಂದೆ. ಯಾರಾದರೂ ಹೋಗೋಂಗಿದ್ರೆ ಆರಾಮಾಗಿ ಹೋಗಿ ಚಿಕ್ಕಪೇಟೆಗೆ ಹೋಗಿ ಸ್ಯಾರೀಸ್ನೆಲ್ಲ ನೀವೇನಾದ್ರು, ನಾನು ಈ ಸೀರೆ ತೊಗೊಂಡಿದ್ದೀನಲ್ಲ, ಇಲ್ಲೆಲ್ಲ ನಾವು ತೊಗೊಳಕ್ಕೆ ಹೋದರೆ ಇದು 5,000 6,000 ಹೇಳ್ತಾರೆ. ನೀವು ತೊಗೊಂಡು ಆರಾಮಾಗಿ ಬನ್ನಿ ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.